ಅಲ್ಲ, ಈ ಊರಾಗೆ ಎಲ್ಲರೂ ನನ್ನ ನೋಡಿರೋ ಥರ ಆ್ಯಕ್ಟಿಂಗ್ ಮಾಡ್ತಾವ್ರೆ ಅಂತ ಹೇಳಿದ್ರೆ, ಈ ಊರಾಗೆ ನಂತರ ಯಾರೋ ಜೆರಾಕ್ಸ್ ಕಾಪಿ ಇರಬೇಕು ಅಂತ ಅನ್ನಿಸ್ತೈತೆ. ಅಂದರೆ ಇವರೇನಾದರೂ ನಮ್ಮ ಅಪ್ಪ ಅಮ್ಮನ ನೋಡೋಕೆ ಒಳ್ಳೆ ಗೊಬ್ಬಾಳು ನನ್ನ ಮಕ್ಳಿದ್ದಂಗವ್ರೆ. ಇವ್ರು ನಮ್ಮ ಅಪ್ಪ ಅಮ್ಮ ಹೆಂಗಾಗ್ತಾರೆ, ಒಳ್ಳೆ ಮೆಂಟಲ್ ಲೂಸ್ ಥರ ಆಡ್ತಾರೆ. ಛೇ ಛೇ ಛೇ, ಇವ್ರಾಗಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡೋದು ಇವಾಗ? ಅಂತೂ ನಂತರ ಯಾರೋ ಅವರೇ ಅಂತ ಮಾತ್ರ ಫಿಕ್ಸ್ ಆಯಿತು. ನಂತರ ಯಾರೋ ಒಬ್ಬರಿದ್ರೆ ಮತ್ತು ಅವ್ರು ಎಲ್ಲೋದ್ರು? ಅವ್ರು ಬರೋ ತನಕ ನಾನು ಇಲ್ಲೇ ಮ್ಯಾನೇಜ್ ಮಾಡಬೇಕು ಅಂತ ಅನ್ನಿಸ್ತೈತೆ. ಹ್ಞೂ, ಮಾಡೋಣ, ಮ್ಯಾನೇಜ್ ಮಾಡೋಣ, ಬೇರೆ ದಾರಿನೇ ಇಲ್ಲ. ಇವ್ರ ಹತ್ರ ತಪ್ಪಿಸ್ಕೊಂಡು ಹೋದರೆ ಮತ್ತು ಅಲ್ಲೆಲ್ಲೋ ತಗ್ಲಾಕೊಂಡು ನಮ್ಮ ಚಿಕ್ಕಪ್ಪನ ಹತ್ರ ರುಬ್ಬಿಸ್ಕೊಬೇಕಾಗ್ತದೆ. ಯಾಕೆ ಬೇಕೋ ಬಿಟ್ಟು ಊಟ ಬಿಟ್ಟು ಮನೆ ಆರಾಮಾಗಿ ಇದ್ಬಿಡೋಣ ಅಷ್ಟೇ. ಈ ಮನೆಗಿರೋಕ್ಕೆ ಸ್ವಲ್ಪ ಇರಿಟೇಷನ್ನೇ, ಆದರೂ ಓಕೆ, ಪರವಾಗಿಲ್ಲ. ನನ್ನ ಫ್ರೆಂಡ್ಗೊಂದು ಫೋನ್ ಮಾಡಬೇಕಿತ್ತು, ನನ್ನ ಫೋನೇ ಕಳೆದೋಗ್ಬಿಟ್ಟೈತಲ್ಲ. ಮಗಳೇ ಮಗಳೇ, ನೀನೇನು ಶಾಲೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ. ಜನ ಹಂಗು ಹಿಂಗು ನಿನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಿಲ್ವೇ, ನಾನು ನೋಡ್ಕೊತೀನಿ ನಿನ್ನ ಲವ್ ವಿಚಾರ. ನನಗೂ ನಿಮ್ಮ ಅಮ್ಮಂಗೂ ಇಬ್ರಿಗೂ ಗೊತ್ತಲ್ವೇನವ, ಅದಕ್ಕೆ ಹೇಳ್ತಾ ಇರೋದು. ನೋಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ನೋಡು, ನಿಮ್ಮ ಹುಡುಗನ್ನ ಆದಷ್ಟು ಬೇಗ ಮನೆಗೆ ಕರೆಸ್ಬಿಡು. ಆದಷ್ಟು ಬೇಗ ತಾಳಿನ ಹಾಗೆ ಕಟ್ಟಿಸ್ಬಿಡ್ತೀನಿ, ಸರಿನಾ? ಜನ ಮೊದಲೇ ದೆಯ್ಯ ಪಯ್ಯ ಅಂತ ಹೇಳ್ತಾವ್ರಿ. ಆಮೇಕಿಂದ ನಿಮ್ಮ ಅತ್ತೆ ಮನೆಯವ್ರಿಗೆ ಗೊತ್ತಾಗ್ಬಿಟ್ರೆ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ರೆ ಅಂತ ಹೇಳ್ಬಿಟ್ಟು ನನಗಂತೂ ಒಂಥರ ಭಯ ಆಗ್ತೈತೆ. ಅದಕ್ಕೆ ಆದಷ್ಟು ಬೇಗ ಲವ್ವರ್ನ ಕರೆಸ್ಬಿಡ್ತೀಯಾ? ಏನು ಲವ್ವರ? ಯಾಕೆ ಏನು ಗೊತ್ತಿಲ್ಲ ನಂಗೆ ಬಿಲ್ಡಪ್ ಕೊಡ್ತೀಯಾ? ಲವ್ವರೇನೇ. ಅವತ್ತು ಪ್ಯಾಟಿನ ಕೈ ಹಿಡ್ಕೊಂಡು ಓಡ್ತಿದ್ದಲ್ಲ, ಅವನ ಹೆಸ್ರದು ಏನೋ ಹೇಳ್ದಲ್ಲ, ಮರ್ತೆ ಹೋಗ್ಬಿಟ್ಟೆ ನಾನಂತೂ. ಆದಷ್ಟು ಬೇಗನೇ ಅವಳಿಗೂ ಮನೆ ಕರ್ಕೊಂಬಂದ್ಬಿಡು, ಸರಿನಾ? ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ, ಏನಂತೀಯಾ? ಶಿವ್ನು ಯಾರಪ್ಪ? ನನ್ನ ಮಗಳು ಅಂದ್ಕೊಂಡಿರ್ಬೇಕು. ಸರಿ, ಮಗಳು ಅಂದ್ಕೊಂಡ್ರು ಪರವಾಗಿಲ್ಲ. ಮಗಳು ಲವ್ ಮಾಡೋಳೆ ಅಂದರೆ ಹಿಡ್ಕೊಂಡು ರುಬ್ಬಾಕೋರ್ನ ನೋಡಿದ್ದೀನಿ. ಅದು ಬಿಟ್ಟು ಈ ನನ್ನ ಮಗ ಯಾಕೆ ಬಂದು ಹುಡುಗನ ಕರ್ಕೊಬ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾವನಲ್ಲ. ಇಂಥವ್ರನ್ನ ನನ್ನ ಪ್ರಪಂಚದಾಗ ಎಲ್ಲೂ ನೋಡೇ ಇಲ್ಲ ಬಿಡು. ನಂಗೆ ಸದ್ಯಕ್ಕೆ ಏನೂ ನೆನಪಾಗ್ತಿಲ್ಲ. ನೆನಪಾದ್ಮೇಲೆ ನೋಡ್ಕೊಳ್ಳೋಣ. ಅಯ್ಯೋ ಮಗಳೇ, ನಿಂಗೆ ಲವ್ವರ್ ನೆನಪಾಗ್ತಿಲ್ವಾ? ಅಯ್ಯೋ, ಈಗ ಸುಮ್ಮನೆ ಹೋಗ್ತೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಅಂತ ಸಾವುಕಾರ ಲವರ್ ನೆನಪಾಗಲಿಲ್ಲ ಅಂತ ಹೇಳಿದ್ರೆ ನೀನು ಮದುವೆ ಮಾಡ್ಕೊಳ್ಳೋದು ಯಾವಾಗ? ಆಮೇಲೆ ನೀನು ನಮ್ಮನ್ನು ಸಾವುಕಾರ ಥರ ಮಾಡೋದು ಯಾವಾಗ? ಅಯ್ಯೋ ದೇವ್ರೆ, ಇನ್ನು ಎಷ್ಟೆಲ್ಲ ಕಾಯ್ಬೇಕು, ಏನು ಕತೆನೋ. ಆದಷ್ಟು ಬೇಗ ನೆನಪಾಗ್ತಿಲ್ಲ ಅಂತೀಯಲ್ಲ. ಇಂಗ್ಲೀಷ್ ದೆಯ್ಯ ಮೈ ಮೇಲೆ ಬಂದಾಗಿಂದ ನೀನು ಹೆಂಗೋ ಆಡ್ತಾ ಇದೀಯಾ. ಅವ್ರೇ ನೀನು ಹೊಳಿ ಅಂದ್ರೆ ನೀನು ಫೋನ್ ಹಾಕ್ತಾರಲ್ಲ ನಿನ್ನ ಫೋನ್ಗೆ, ಅವಾಗ ಎತ್ತಿ ಮಾತಾಡು. ನನ್ನ ಫೋನು ಕಳೆದೋಗೈತೆ. ಹುಡ್ಕೊಂಬಿಟ್ಟು ಬರ್ತೀನಿ ಈಚೆ ಕಡೆ ಕಳಿಸ್ರಿ ಅಂದ್ರೂ ಯಾರೂ ಕಳಿಸ್ತಿಲ್ಲ. ನಾನೇನು ಮಾಡಲಿ? ಅಷ್ಟೇ ತಾನೇ, ನಾನು ಫೋನ್ ಕೊಡ್ತೀನಿ. ನಿನ್ನ ಲವರ್ತಾಗ ಮಾತಾಡು, ಸರಿನಾ? ಆಮೇಲೆ ನೆನಪಾಗ್ತೈತೆ ಎಲ್ಲನೂ. ನಾನು ಹೋಗಿ ನಿನ್ನ ಫೋನ್ ಹುಡ್ಕೊಬಿಟ್ಟು ಬರ್ತೀನಿ, ಇದೇ ದಾರಿನಾಗ ಹೋಗ್ಬಿಟ್ಟು ಹುಡ್ಕೊಂಬಿಟ್ಟು ಹಿಂಗೇನೆ ಬರ್ತೀನಿ. ಸರಿನಾ? ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ, ನನ್ನ ಫೋನೇ ಕೊಡ್ತೀನಿ. ನನ್ನ ಫೋನಾಗೆ ಏನಿಯಾ, ಮಾತಾಡು, ನೀನೇನು ತೊಂದರೆ ಇಲ್ಲ. ಫೋನಾ? ಕೊಡಿ, ಬೇಕು, ಫೋನ್ ಬೇಕು. ತಗ ಮಗಳೇ, ಫೋನ್ ತಗ. ಅಯ್ಯೋ 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 ಲೋ ಕಿತ್ತದ ನನ್ನ ಮಗನೇ, ಏನ್ಲಾ ಬಂದಿರ ನಿಂಗೆ ದೊಡ್ಡ ರೋಗ? ಅಯ್ಯಯ್ಯಯ್ಯ, ಅವಳಿಗೆ ಮೈ ಮೇಲೆ ದೆಯ್ಯ ಬಂದೈತ್ಕಣ್ಲ. ಆಮೇಲೆ ಯಾರ್ಯಾರಿಗೋ ಒತ್ತಿ ಯಾರ್ಯಾರಿಗೋ ಫೋನ್ ಮಾಡಿ ಎತ್ತೆತ್ತ ಹೋಗಿ ಅಮೆರಿಕಾ ಆಫ್ರಿಕಾ ಅಂತ ಹೇಳ್ಬಿಟ್ಟು ಎತ್ತೆತ್ತ ಹೋಗ್ಬಿಟ್ಟು ಆಮೇಲಿಂದ ನೀನು ತಲೆ ಮೇಲೆ ಬರೋಕಿಲ್ವೇನ್ಲ? ದೆಯ್ಯದ ಕೈಗೆ ಫೋನ್ ಕೊಡ್ತೀಯಲ್ಲ ನೀನು, ಹೇಳಿಲ್ವೇನ್ಲ? ಅಮಾವಾಸ್ಯೆ ಬರೋ ಗಂಟನೂ ಏನು ಹುಡುಗಿನ ಹತ್ರ ಮಾತಾಡಕ್ಕೆ ಹೋಗ್ಬೇಡಿ ಶಾನೆ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಲೆಕ್ಕ ಹಾಕು. ಈ ಮುದುಕಿ ಬಂದೆಲ್ಲ ಹಾಳು ಮಾಡಿದ್ಲಲ್ಲ. ಈ ಫೋನ್ ಕೊಡ್ಬಾರ್ದೇನಮ್ಮ ಮತ್ತೆ? ದೆವ್ವ ಬಂದಿರೋರಿಗೆ ಯಾರನ್ನ ಫೋನ್ ಕೊಡ್ತಾರೆ ನಮ್ಮ ಮಗನೇ? ನೀನು ಸುಮ್ಮನೆ ಫೋನ್ ಎತ್ತಿಕ ಹೋಗಿ ಸುಮ್ಮನೆ. ಇದೊಳ್ಳೆ ಕತೆ ಆಯಿತು ನಿಂದಂತೂ. ನೋಡು, ಇವಳಿಗೆ ದೆವ್ವ ಬಿಡಿಸೋ ತನಕ ನಾವು ಸ್ವಲ್ಪ ಹುಷಾರಾಗಿರಬೇಕು. ಹಲೋ, ನನ್ನ ಮೈ ಮೇಲೆ ಯಾವ ದೆವ್ವನೂ ಇಲ್ಲ ನೋಡಿ. ಮೇ ಬಿ ನಂತರ ಯಾರೋ ಇನ್ನೊಬ್ರು ಈ ಊರಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಅದಕ್ಕೇ ನೀವು ಕನ್ಫ್ಯೂಸ್ ಮಾಡ್ಕೊಬಿಟ್ಟು ನನ್ನ ಹಿಡ್ಕೊಂಡಿದ್ದೀರಾ ಅಷ್ಟೇನೆ. ನೋಡಿ, ಅವ್ರು ವಾಪಸ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ನಾನೇ ಬೇರೆ ಅವರೇ ಬೇರೆ ಅಂತ ಹೇಳಿ. ಇಷ್ಟು ದಿನಕ್ಕೆ ಇವಾಗ ಫ್ಲಾಶ್ ಆಯಿತು ನನಗೆ. ಮೇ ಬಿ ನಂತರ ಯಾವುದೋ ಒಂದು ಹುಡುಗಿ ಇರಬೇಕು ಅಂತ ಅನಿಸುತ್ತೆ. ದೆಯ್ಯ ನಾಟಕ ಮಾಡಕ್ಕೆ ಶುರು ಮಾಡ್ಕೊಬಿಟ್ಟೈತೆ ಕಣ್ಮಗ. ನಾಟಕ ಮಾಡಿದ ತಕ್ಷಣ ಏನು ಯಾವ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಹಂಗೇನಮ್ಮ, ಸುಮ್ಮನೆ ಯಾಕೆ ಬೇಕು ಬಿಡು. ನಾನು ಏನೋ ಆಸೆಗಿದ್ದೆ, ಏನು ಮಾಡೋದು? ನೀನು ಯಾಕೆ ಅಂಗಡಿ ಮಂತಕ್ಕೆ ಹೋಗಿದ್ದಂಗೆ ಹಿಂಗೇನು ಗೂಬೆ ಥರ ನಿಂತ್ಕೊಂಡಿದ್ಯಾ? ತಿಂತೀನಿ ನಿಂಗೇನು ಸಾಕಾಕಿಲ್ವಾ? ಹೋಗಿ ಅಂಗಡಿ ಮಂತಕ್ಕೆ ಫಸ್ಟ್ ಹೋಗು. ಅದು ಬಿಟ್ಬಿಟ್ಟು ಇಲ್ಲೇ ತಿನ್ಕೊಂಡು ಬಿದ್ದವನಿ. ಹಿಂಗೆ ಇದ್ರೆ ದುಡಿಯೋದು ಯಾವಾಗ? ಮಗಳು ಮದುವೆ ಮಾಡೋದು ಯಾವಾಗ? ಮೊದಲು ನಮ್ಮ ಅಮ್ಮನ ಬ್ಯಾಂಕ್ ಹತ್ರ ಕರ್ಕೊಂಡೋಗ್ಬಿಟ್ಟು 5 ಲಕ್ಷ ರೂಪಾಯಿ ಡ್ರಾ ಮಾಡಿಸ್ಕೊಬಿಟ್ಟು ಕರ್ಕೊಂಡೋಗ್ಬಿಟ್ಟು ನನ್ನ ತಮ್ಮನ ಮಂತ ಕೊಟ್ಬಿಟ್ಟು ಬರಬೇಕು. ಇಲ್ಲ ಅಂದರೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ನೀವೇ ಹೇಳಿ. ಯಪ್ಪ, ನನಗೆ ಹಿಂಸೆ ಕೊಡ್ತಾಳೆ ಅಂದರೆ ಕುಂತ್ಕೊಳ್ಳೋಕ್ಕಿಲ್ಲ, ನಿಂತ್ಕೊಳ್ಳೋಕ್ಕಿಲ್ಲ. ಮಗಳು ಮದುವೆ ಐತೆ ದುಡಿ. ನನ್ನನ್ನು ಪಿರಾಣ ತೆಗಿತದ ನಮ್ಮಮ್ಮ. ಯಪ್ಪ ಶಿವನೇ. ಸರಿ ಆಯ್ತು, ಹೋಯ್ತೀನಿ ಬಿಡು. ಹೋಗು ಸರ್ನ, ಅಂಗಡಿ ಮಂತಕ್ಕೆ ಹೋಗು. ತಿರ್ಗಿ ಆಮೇಕಿಂದ ಬ್ಯಾರರ್ಗೆಲ್ಲ ಹೋಗ್ಬಿಡ್ತಾರೆ ಗಿರಾಕಿಗಳು. ಅದಕ್ಕೆ ಹೇಳೋದು, ಹುಣಸೆ ಮರದಡೆ ಅಲ್ಲಿ ಇಲ್ಲಿ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು. ಓಡಾಡಿದ್ರೆ ಇನ್ನೇನಾಯ್ತದೆ? ಹಿಂಗೇನೆ ಮೈ ಮೇಲೆ ದೆಯ್ಯ ಸೇರ್ಕೊಳ್ಳೋದು. ಸದ್ಯ ನೀವು ಓಡಾಡಬೇಡಿ. ನಿಮ್ಮ ಮೈ ಮೇಲೆ ಯಾವ್ದಾದ್ರು ದೆವ್ವ, ಆಮೇಲೆ ಅದೇನಂತಲ್ಲ ಬೇರೆ ಗ್ರಹ ದೆವ್ವ ಸೇರ್ಕೊಂಡ್ಬಿಟ್ರೆ ತುಂಬ ಕಷ್ಟ ಅಲ್ವಾ? ಅಯ್ಯೋ, ದೆಯ್ಯಕ್ಕೂ ಎಂತ ಕೋಪ ಬರ್ತದೆ ನೋಡು. ಹೋಗಿ ಒಳಗಡೆ ಸುಮ್ಕೇನಿಯ, ಮಳೆ ಬರಂಗಾಗೈತೆ. ನಾನು ಹೋಗ್ತೀನಿ, ನೀವು ಹೋಗಿ ಇಲ್ಲಿಂದ.
ಅಯ್ಯೋ ನೋಡಿ ಒಳಗಡೆ. ಏನು ಮಾಡಲಿ, ಅಮ್ಮಂಗೆ ಫೋನ್ ಮಾಡಿ ಕೇಳ. ಅಮ್ಮ ಗಾಬರಿ ಆಗೋಗ್ಬಿಟ್ಟವ್ರೋ ಏನೋ. ಏನು ಮಾಡಲಿ ಈಗ. ಮಗಳೇ, ಅಲ್ಲಿ ಓಫರ್ ನನ್ನ ಮಗ, ಸಾವುಕಾರನ ಮಗ, ಕಳ್ಳನ ಮಗ ಎಲ್ಲರೂ ಸೇರ್ಕೊಂಡು ಗೋವಾಗ ಹೊಂಟೋಗ್ಬಿಟ್ಟವ್ರಂತೆ. ಯಾವುದೋ ಹುಡುಗಿನ ಬೇರೆ ಹಿಂದಿಕೊಂಡು ಹೊಂಟೋಗ್ಬಿಟ್ಟವ್ರಂತೆ. ಯಾವುದೋ ನಮ್ಮೊಳ್ಳೆ ಹುಡುಗಿನೇನಿ ಅಂತೆ, ಹಿಂದಿಕೊಂಡು ಹೊಂಟೋಗ್ಬಿಟ್ರದ್ ನೋಡು. ಹೋದ್ರೆ ಹೋಗ್ಲಿ ಬಿಡು, ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ. ಲೇ, ನಿನ್ನ ಲವ್ವರ್ ಕಣೆ ಅವನು. ನಿನ್ನ ಲವ್ವರು ಬೇರೆ ಹುಡುಗಿ ಜೊತೆ ಹೋದ್ರೆ ನಿಂಗೆ ಬೇಜಾರಾಗಿಲ್ವಾ? ಇದು ನೋಡಿ ಹೆಂಗೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಕಿತ್ತೋದ ನನ್ನ ಮಗ ಅನ್ನಿಸ್ತದೆ. ಅಲ್ಲ, ನೀನು ಹೋಯ್ತೀನಿ ಅಂತ ಹೇಳ್ತಿದ್ದಲ್ಲ ಟ್ರಿಪ್ಗೆ, ಅವನ ಜೊತೆ ಹೋಗಕ್ಕೆ ರೆಡಿಯಾಗಿದ್ದ. ಅವ್ನು ನೀನು ಬಿಟ್ಬಿಟ್ಟು ಬೇರೆ ಹುಡುಗಿನ ಕರ್ಕೊಂಡು ಹೊಂಟೋಗ್ಬಿಟ್ನ ಏನು? ನನಗೇನೋ ಹಂಗೆ ಅನ್ನಿಸ್ತಾ ಇತ್ತು ಕಣಪ್ಪ. ನಿನಗೆ ಕರೆದು ನಿನಗೆ ದಯ್ಯ ಹಿಡ್ಕೊಂಡು ನೀನು ಹೋಗ್ದಿದ್ದಂಗಾಗಿ ಬೇರೆ ಹುಡುಗಿನ ಕರ್ಕೊಂಡು ಹೊಂಟೋಗ್ಬಿಟ್ನಾ ಅಂತ ಹೇಳ್ಬಿಟ್ಟು. ಮಗಳೇ ಇದು ಕೇಳಿಸ್ಕ, ಒಳ್ಳೆ ಟೇಮ್ ಇದು. ಹೆಂಗನ ಮಾಡಿ ಈಕಿತ ಬಂದ ತಕ್ಷಣ ಮದ್ವೆಗೆ ಒಪ್ಪಿಸ್ಬಿಡು, ಸರಿನಾ? ಮದ್ವೆಗೆ ಒಪ್ಪಿಸ್ಬಿಟ್ಟು ತಾಳಿ ಕಟ್ಟಿಸ್ಕೊಬಿಡು. ಮುಂದೆಲ್ಲ ನಾನು ನೋಡ್ಕೊತೀನಿ. ಹಲೋ, ಸಮಾಧಾನ. ಮದ್ವೆ ನೋಡಿ, ನಾನು ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ಮೇ ಬಿ ನಂತರ ಯಾರೋ ಇರ್ತಾರೆ ಅಂತ ಅನಿಸುತ್ತೆ ನಿಮ್ಮೂರಲ್ಲಿ, ಇಲ್ಲ ನಿಮ್ಮ ಮನೇಲಿ. ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ, ನಾನೇ ಅಂತ ಅಂದ್ಕೊಂಡು. ನಾನು ಅವಳಲ್ಲ, ಸರಿನಾ? ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಶೋ, ಏನು ಮಾಡಲಿ, ನಿಮಗೆ ಪ್ರೂವ್ ಮಾಡೋಕ್ಕೆ ಏನು ಮಾಡಲಿ? ನನಗೆ ಫೋನ್ ಕೊಡಿ ಸಾಕು. ನನಗೊಂದು ಫೋನ್ ಕೊಟ್ಟರೆ ನಾನು ಯಾರು ಅಂತ ಪ್ರೂವ್ ಮಾಡ್ತೀನಿ. ನಿಜವಾಗೂ ನಾನು ಅಮೇರಿಕಾಯಿಂದನೇ ಬಂದಿರೋದು. ಅಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಫೋನ್ ಮಾಡಿಕೊಡ್ತೀನಿ, ಕೊಡಿ. ನನಗೆ ಹಳ್ಳಿಯಲ್ಲಿ ಯಾರೂ ಗೊತ್ತಿಲ್ಲ, ಯಾವ ಸಾವುಕಾರನ ಮಗ, ಯಾರು ಏನು, ನೀವ್ಯಾರು, ನಿಜ ಪ್ರಾಮಿಸ್ ನನಗೇನು ಅರ್ಥ ಆಗ್ತಿಲ್ಲ. ನನಗೆ ಇಲ್ಲಿರೋಕೆ ಅಷ್ಟೊಂದು ಇಷ್ಟನೂ ಆಗ್ತಿಲ್ಲ. ನಾನು ಮತ್ತೆ ಬ್ಯಾಂಗ್ಳೂರಿಗೆ ಹೋಗಬೇಕು. ನಾನು ಪ್ಲೀಸ್, ನಾನು ರಿಟರ್ನ್ ಹೋಗಬೇಕು. ಹೆಲ್ಪ್ ಮಾಡ್ತೀರಾ? ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ, ಆ ಪೂಜಾರಪ್ಪ ಹೆಂಗೆ ಹೇಳಿದ್ನೋ ಹಂಗೆ ನೀನು ಮಾತಾಡ್ತಿದ್ಯಲ್ಲ ದಯ್ಯ. ನಾನು ನೋಡು ಮಗಳು ಅಂತ ನಿಂತಾಗಿ ಹೇಳಕ್ಕೆ ಬಂದಲ್ಲ, ನಂದೇನೆಯೇ ತಪ್ಪು. ಸರಿ ತಪ್ಪಾಯ್ತು ನಂದಂತೂ. ದಯ್ಯ ಇನ್ನೂ ಮೈ ಮೇಲೆ ಐತಲ್ವ, ಇನ್ನು ಸಾವುಕಾರನ ಮಗ ಅವನು ಇವನು ಎಲ್ಲ ಎಲ್ಲಿ ಗೆಪ್ತಿ ಇರ್ತಾರೆ ಹೇಳಿ ನಿನಗೆ? ಯಾವ ಗೆಪ್ತಿನೂ ಇರೋಕ್ಕಿಲ್ಲ. ಸರಿ ಆಯಿತು, ಬಿಡ್ಸೋ ಗಂಟನೂ ನಾನು ಒಸಿ ತಡ್ಕೊತೀನಿ. ಅಟ್ಲೀಸ್ಟ್ ಫೋನ್ ಆದರೂ ಕೊಡ್ತೀರಾ? ಫೋನ್ ಆದರೂ ಮಾಡ್ಕೊತೀನಿ. ಇಲ್ಲ, ನಾನು ದಯವಿಟ್ಟು ಹೊರಗಡೆ ಆದರೂ ಬಿಡ್ತೀರಾ? ಏನು ಮಾಡಿ ನನ್ನ ಕೂಡಾಕೊಂಡಿದ್ದೀರಲ್ಲ ನೀವು? ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನೋಡಿ, ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಬೇಕು. ನಾನು ನಮ್ಮ ಅಮ್ಮಂಗೆಲ್ಲ ಫೋನ್ ಕಾಲ್ ಮಾಡಬೇಕು, ಪ್ಲೀಸ್. ಇಲ್ಲ, ಆ ಅಪ್ಪ ಹೇಳೋನೆ, ಯಾವ ಫೋನಿಗಿನೂ ಕೊಡಬೇಡಿ, ಅಮೆರಿಕದಯ್ಯ ಅಲ್ವಾ, ಯಾರ್ಯಾರಿಗೋ ಫೋನ್ ಮಾಡ್ಬಿಡ್ತದೆ, ಯಾರಿಗೂ ಕೊಡಬೇಡ್ರಿ ಅಂತ ಹೇಳೈತೆ. ನೋಡು ಮಗಳೇ, ನಾನು ಪ್ರೀತಿಯಿಂದ ನೋಡ್ಕೊತಾ ಇದ್ದೀನಿ ಅಂತಂದಮೇಲೆ ನೀನು ಅರ್ಥ ಮಾಡ್ಕ. ಎಲ್ಲ ನಿನ್ನೊಳ್ಳೇದಕ್ಕೇನೆ ಮಾಡ್ತಾ ಇರೋದು. ನಿನಗೆ ಒಂದ್ಸಲ ಮೈ ಮೇಲೆ ದೆವ್ವ ಇರ್ತದೆ, ಒಂದು ಕಿತ್ತ ದೆವ್ವ ಇರೋಕ್ಕಿಲ್ಲ, ಸರಿನಾ? ಹಂಗಂತ ನಾನು ನಿನಗೆ ಬೈದು ಮಾಡಿ ಏನು ಪ್ರಯೋಜನ ಇಲ್ಲ. ದೆಯ್ಯದ ಕಾಟ ಏನು ಮಾಡೋಕ್ಕಾಯ್ತದೆ? ಸಾವುಕಾರನ ಮಗನ ವಿಚಾರ ಕೇಳಿ ನನಗೆ ಸಂಕಟ ಆಯ್ತೈತೆ. ಯಾವಳು ಬೇರೆ ಹುಡುಗಿ ಜೊತೆ ಹೊಂಟೋಗ್ಬಿಟ್ಟವನಲ್ಲ ಗೋವಾಗೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತೀಯ? ಸರಿ ಬಿಡು, ಕುಂತ್ಕ. ಊಟ ಗಿಟ್ಟ ಏನಾರ ನಿಂಗೆ ಮಾಡ್ಕೊಬಿಟ್ಟು ಬರ್ತೀನಿ. ಅದು ಎಂಥದ್ದು ನೂಡಲ್ಸು ಅಂದಲ್ಲ, ಅದನ್ನೇ ಮಾಡ್ಕೊಬಿಟ್ಟು ಬರ್ತೀನಿ, ತಿನ್ನಿವಂತೆ. ಸರಿ, ಅಷ್ಟಾದರೂ ಮಾಡಿ ಪುಣ್ಯ ಕಟ್ಕೊಳ್ಳಿ. ಆಯಿತು, ಟೈಮ್ ಬರೋ ತನಕ ವೆಯ್ಟ್ ಮಾಡ್ತೀನಿ. ನಂತರ ಇರೋರು ಈ ಮನೆಗೆ ಅವರೇ ನನ್ನ ಮಾತ್ರ ಫಿಕ್ಸ್ ಆಯಿತು. ನನ್ನ ತಲೆ ಯಾಕೆ ಓಡ್ತಾನೆ ಇಲ್ವಲ್ಲ? ಅಲ್ಲ, MBBS ಮಾಡಿ ಮೆಡಿಕಲ್ ಮಾಡಿದ್ದೀನಿ, ಆದ್ರೂ ಈ ಜನಗಳು ಏನೇನು ವಿಚಿತ್ರವಾಗಾಡ್ತಾರೆ ಅಂತ ಅರ್ಥನೇ ಆಗ್ತಿಲ್ವಲ್ಲ ನನಗೆ. ಒಂದು ಮೊಬೈಲ್ ಫೋನ್ ಕದ್ದು ಮುಚ್ಚಿ ಆದ್ರೂ ಫೋನ್ನ ನಾನು ತಗೊಂಡು ನನ್ನ ಫ್ರೆಂಡ್ಗಾದರೂ ಫೋನ್ ಮಾಡಿ ಎಲ್ಲ ವಿಚಾರ ಹೇಳ್ತೀನಿ. ಮನೇಲಿ ಫೋನ್ ಎಲ್ಲಿಡ್ತಾರೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹಾಯಪ್ಪ ಅಂತೂ ಫೋನ್ ಎತ್ಕೊಂಡು ಹೋದ. ಈ ಅಮ್ಮನ ಫೋನ್ ಎಲ್ಲಿಕ್ಕೈತೆ? ಎಲ್ಲೂ ಇಕ್ಕಿಲ್ಲ ಫೋನು. ಫಸ್ಟ್ ಫೋನ್ ಹುಡುಕಿ ನನ್ನ ಫ್ರೆಂಡ್ಗೊಂದು ಫೋನ್ ಮಾಡೋಣ ಅಂದರೆ ಫೋನೇ ಸಿಗ್ತಿಲ್ವಲ್ಲ. ಈ ಕಡೆನೂ ಎಲ್ಲೂ ಇಲ್ಲ ಫೋನು. ಈಗ ಎಮರ್ಜೆನ್ಸಿಗೆ ಫೋನ್ ಮಾಡಲೇಬೇಕು ನಾನು, ಇಲ್ಲ ಅಂದರೆ ನನ್ನ ತಿಥಿ ಮಾಡ್ತಾರೆ. ಅಯ್ಯೋ, ಹೇ ಮಗಳೇ, ಇಕ್ಕೆ ಫೋನ್ ಮುಟ್ಬೇಡ ಅಂತ ಹೇಳ್ಬಿಟ್ಟು ನಿಂಗೆ ಎಷ್ಟು ಕಿತ ಹೇಳೋದು ಹೇಳು? ನಿನಗೆ ಅಮಾವಾಸ್ಯೆ ಕಳೆಯ ಗಂಟನ್ವೇ ನಾವು ಫೋನ್ಗಿನೆಲ್ಲ ಕೊಡೋಕ್ಕಿಲ್ಲ. ಮಾಡ್ಬೋಲ್ ಫೋನ ಒಂದೇ ಒಂದು ಕಾಲ್ ಅಂತ ಹೇಳಿದ್ನಲ್ಲ, ಪ್ಲೀಸ್ ಕೊಡಿ. ಇಲ್ಲ, ಪೂಜಾರಪ್ಪ ಹೇಳೋನು ಕೊಡಬೇಡ ಅಂತ ಹೇಳ್ಬಿಟ್ಟು ನಾನು ಫೋನ್ಗಿನೆಲ್ಲ ಕೊಡೋಕ್ಕಿಲ್ಲ ಕಣವ. ಬೇಡ, ನೀವೇ ಇಟ್ಕೊಂಡು ಕೂತ್ಕೊಳ್ಳಿ. ನನಗೆ ಗೊತ್ತು ಹೆಂಗೆ ಫೋನ್ ಎತ್ಕೋಬೇಕು ಅಂತ. ಮಿಡ್ ನೈಟಾಗೆ ಇವರೆಲ್ಲ ಮಲಗ್ದಾಗ ಎತ್ಕೋಬೇಕು. ಇಲ್ಲ ಅಂತಂದರೆ ಇವರೆಲ್ಲ ಹೊಲ್ದತ್ರ ಹೋದಾಗ ಏನಾದರೂ ಮಾಡಿ ಯಾರು ತಗಾದ್ರೂ ಫೋನ್ ಇಸ್ಕೊಂಡು ನಾನು ಮಾತಾಡಬೇಕು. ಅಷ್ಟು ಬಿಟ್ಟರೆ ನಂಗೆ ಬೇರೆ ದಾರಿನೇ ಇಲ್ಲ. ಆ ಹುಡುಗಿ ಯಾರಪ್ಪ? ಇಂಥ ಜನಗಳ ಮಧ್ಯೆ ಅದು ಹೆಂಗೂ ಬದುಕಿದ್ಲೋ ಏನೋ, ನನಗಂತೂ ಗೊತ್ತಾಗ್ತಿಲ್ಲ. ಹಿಂಸೆ ಆಗ್ತಾಯಿತ್ತು ನನಗಂತೂ.